ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ. ಏನು ಮಾಡೋದು, ನನ್ನ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ಕೊಡೋದು ಅಂತ ಯೋಚನೆ ಮಾಡ್ತಾ ಒನ್ ಆಫ್ ದಿ ಫೇವ್ರೆಟ್ ಡಿಶ್ ಅದು ಮೊಘಲೈ ಬಿರಿಯಾನಿ ಇಂಡಿಯನ್ ಸ್ಟೈಲಲ್ಲಿ. ಇದು ಯೂಶ್ವಲಿ ಯಾರೂ ಮಾಡಿಲ್ಲ, ಹಾಗಾಗಿ ನಾನು ಇದನ್ನು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಸರಿ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಮೊಘಲೈ ಬಿರಿಯಾನಿ ಇಂಡಿಯನ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನಾನು ನೆಕ್ಸ್ಟ್ ಟೈಮ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫೈ ಆಗುತ್ತೆ. ಈಗ ನಾನು ಮೊದಲನೇದಾಗಿ ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಮರಾಠಿ ಮೊಗ್ಗು, ಸೋಂಪು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಲವಂಗ 8ರಿಂದ 10 ತೊಗೊಂಡಿದ್ದೀನಿ, ಪಲಾವ್ ಎಲೆ, ಏಲಕ್ಕಿ 5ರಿಂದ 6, ಅನಾನಸ್ ಹೂವು ಮತ್ತು ಚಕ್ಕೆ ತೊಗೊಂಡಿದ್ದೀನಿ ನಾನು, ಮತ್ತು 5ರಿಂದ 6 ಈರುಳ್ಳಿ ಉದ್ದುದ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ನಾನು 5ರಿಂದ 6 ಟೊಮ್ಯಾಟೊ, ಚಿಕ್ಕ ಟೊಮ್ಯಾಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 3 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 3 ಟೇಬಲ್ ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿ, ಮತ್ತು ಇದು ಗರಂ ಮಸಾಲ 2 ಟೇಬಲ್ ಸ್ಪೂನ್, ಮತ್ತು ಮೊಸರು 1 ಕಪ್, ನಿಂಬೆಹಣ್ಣು ಅರ್ಧ ಹೋಳು, ಮತ್ತಿದು ಕೇಸರಿ ನೆನೆಸಿಟ್ಟಿರುವಂಥ ಹಾಲು, ಕೊತ್ತಂಬರಿ ಸೊಪ್ಪು 1 ಕಪ್, ಕಸೂರಿ ಮೇಥಿ ಸ್ವಲ್ಪ, ಮತ್ತಿದು ನೆನೆಸಿಟ್ಟಿರುವಂಥ ಗೋಡಂಬಿ, ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್, ಮತ್ತು ಪುದೀನ 1 ಕಪ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, ಬೆಣ್ಣೆ 4ರಿಂದ 5 ಟೇಬಲ್ ಸ್ಪೂನ್, ಮತ್ತು ನಾನು ಇಲ್ಲಿ 1 ಪಾವ್ ಅಕ್ಕಿ ತೊಗೊಂಡಿದ್ದೀನಿ, ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಸೊ ಮತ್ತು ನಾನು ಇಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ. ಇದು ಸ್ಕಿನ್ ಔಟ್ ಮಾಡಿಸಿ ಇಟ್ಟಿರುವಂಥ ಚಿಕನ್ ನೋಡಿ, ಈ ರೀತಿ ತೈಸ್ ಎಲ್ಲ ಹಾಗೆ ಇರಿಸಿದ್ದೀನಿ ನಾನು. ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಕರಿಯೋದಕ್ಕೆ, ಈರುಳ್ಳಿನ, ಮತ್ತು ನೀರು, ಮತ್ತು ಕಾಯಿ ಹಾಲು ತೊಗೊಂಡಿದ್ದೀನಿ ನಾನು 1 ಕಪ್ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲನೇದಾಗಿ ನಾವೊಂದು ಕಡಾಯಿ ತಗೊಳ್ಳೋದಕ್ಕೆ ನಾವು 1 ಲೀಟರ್ ಅಷ್ಟು ನೀರು ಹಾಕೊಳ್ಳೋಣ. ಹಾಕ್ಬಿಟ್ಟು ಇದು ನಾವು ಅಕ್ಕಿ ಬೇಯಿಸೋಕ್ಕೋಸ್ಕರ ಇಟ್ಕೊಂಡಿರೋದು. ಮತ್ತು ಎಲ್ಲ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದು ಮಸಾಲೆ ಸಾಮಾನೆಲ್ಲ ಹಾಕೋಣ. ಮತ್ತು ಇನ್ನೊಂದು ಕಡೆ ಇನ್ನೊಂದು ಬಾಣಲಿ ತೊಗೊಂಡು ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾವು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಅಷ್ಟರಲ್ಲಿ ಚಿಕನ್ ತೊಗೊಂಡು ಚಿಕನ್ಗೆ ನಾವು ಈಗ 2 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಹಾಕೊಳ್ಳೋಣ. ಖಾರ ನಿಮ್ಮ ರುಚಿಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲೆ. ಮತ್ತು ಇದು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕೆಂದರೆ ಅನ್ನಕ್ಕೆ ಬೇರೆ ಹಾಕ್ತೀವಿ. ಮತ್ತು ಇವಾಗ ಮೊಸರು ಹಾಕೋತಾ ಇದ್ದೀನಿ, ಒಂದು ಅರ್ಧ ಕಪ್ ಹಾಕ್ಕೊಳ್ಳೋಣ, ಅರ್ಧ ಕಪ್ಪು ನಾವು ಗ್ರೇವಿಗೆ ಎತ್ತಿಕೊಳ್ಳೋಣ. ಮತ್ತು ಅರಿಶಿನ ಪುಡಿ 1 ಟೀ ಸ್ಪೂನಷ್ಟು, ಮತ್ತು ಅರ್ಧ ಹೋಳು ನಿಂಬೆಹಣ್ಣು. ಇದ್ರ ರಸನ ನೀಟಾಗಿ ಹಿಂಡಿಬಿಡೋಣ. ಸೊ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಎಲ್ಲ ಕಡೆಗೂ ಉಪ್ಪು ಖಾರ ಹಿಡಿಬೇಕಲ್ವಾ, ಸೊ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಅಟ್ಲೀಸ್ಟ್ 1 ಅವರ್ ಸೈಡಲ್ಲಿ ಇಟ್ಬಿಡೋಣ, ಇಲ್ಲ ರೆಫ್ರಿಜಿರೇಟಿಗೆ ಇಟ್ಬಿಡಿ. ರೆಫ್ರಿಜಿರೇಟ್ರ್ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1 ಅವರ್ ಸೈಡಲ್ಲಿ ಇಟ್ಬಿಡೋಣ. ಸೊ ಇವಾಗ ನಾವು ಕುದ್ದಿರೋ ನೀರಿಗೆ
ಅಕ್ಕಿ ತೊಳೆದು ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಂಡು ಇದನ್ನು ನಾವು 60 to 70% ಬೇಯಿಸ್ಕೊಂಡ್ರೆ ಸಾಕು. ಇನ್ನು 30% ನಾವು ಲೇಯರ್ಸ್ ಕೊಡಬೇಕಾದ್ರೆ ಅಲ್ಲಿ ಬೇಯ್ಕೊಳ್ಳುತ್ತೆ. ಸೊ ಇದು ಇವಾಗ ನಾವು ಒಂದು 60 to 70% ಬೇಯಿಸ್ಕೊಳ್ಳೋಣ. ಅಕ್ಕಿ ಸಾಕು. ನೋಡಿ ಇವಾಗ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಸೊ ಈರುಳ್ಳಿ ಈ ರೀತಿ ಹಾಕಿ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ಸೈಡಲ್ಲಿ. ನೋಡಿ ಅಕ್ಕಿ ಆಲ್ಮೋಸ್ಟ್ 60% ಬೆಂದಿದೆ. ನೋಡಿ ತುಂಬ ಬೆಂದಿರಬಾರ್ದು. ಸೊ ಇದನ್ನು ನಾವಿವಾಗ ಒಂದು ಸೋಸುವಂಥ ಜರಡಿ ತೊಗೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅಕ್ಕಿನ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಅಕ್ಕಿ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಬಿಡೋಣ. ಆವಾಗ ಅದು ಇನ್ನೂ ಒಂಥರ ಉದ್ರುದ್ರಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನಿವಾಗ ಅರ್ಧ kg ಚಿಕನ್ಗೆ ಮಾಡ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಎಲ್ಲ ಡಬಲ್ ಮಾಡ್ಕೊಬೋದು, ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ. ಸೊ ಅಷ್ಟರಲ್ಲಿ ನಾವು ಇನ್ನೊಂದು ಕಡಾಯಿ ತೊಗೊಂಡು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಹಿಂಗೆ ತಿರುಗಿಸ್ಕೊಂಡು ನಾವು ಸ್ವಲ್ಪ ಆನಿಯನ್ನ ಇದಕ್ಕೆ ಲೈಕ್ 1-1.5 ಅಷ್ಟು ಆನಿಯನ್ನ ಇದಕ್ಕೆ ಹಾಕೋಣ, ಈರುಳ್ಳಿನ ಇದಕ್ಕೆ ಹಾಕೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಮತ್ತು ಕಸೂರಿ ಮೇಥಿ ಹಾಕಿದ್ದೀನಿ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ 1 ಟೀ ಸ್ಪೂನ್ ಮತ್ತು ಗರಂ ಮಸಾಲೆ ಪೌಡರ್ 1 ಟೀ ಸ್ಪೂನ್. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನೀವು ಇದಕ್ಕೊಂಚೂರು ಬೇಕಿದ್ರೆ ಚಿಕನ್ ಮಸಾಲ ಪೌಡರ್ ಕೂಡ ಹಾಕೊಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನಷ್ಟು. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ. ಇದು ಬೆಂದ ನಂತರ ಇದನ್ನು ಎತ್ತಿಟ್ಕೊಂಡಾಗ ಈ ರೀತಿ ಇರುತ್ತೆ. ಸೊ ಇದನ್ನು ಸೈಡಿಗೆ ಇಟ್ಬಿಡೋಣ. ಮತ್ತು ಇವಾಗ ಮ್ಯಾರಿನೇಟ್ ಆಗಿರೋವಂಥ ಚಿಕನ್ನ ಇವಾಗ ಕಡಾಯಿನಲ್ಲಿ ಹಾಕ್ಕೊಳ್ಳೋಣ. ಸೊ ಬೌಲ್ಗೆ ಒಂದು ಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಅದನ್ನು ಬಗ್ಗಿಸ್ಕೊಂಡ್ಬಿಡೋಣ. ಇದನ್ನ ಇವಾಗ ನೀಟಾಗಿ ಕೆಳಗಡೆಯಿಂದ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಮತ್ತು ಇವಾಗ ನಾನು 1 ಕಪ್ ಅಷ್ಟು ಕಾಯಿ ಹಾಲು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ನಾವು ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ನಾವು ತಿರುಗಿಸ್ಕೊಳ್ಬೇಕಾಗತ್ತೆ. ತುಂಬಾ ಸಿಂಪಲ್ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಟ್ರೈ ಮಾಡಿ, ಖಂಡಿತ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಕುಕ್ಕಿಂಗ್ ಪ್ರೋ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ರೆಸಿಪಿ ಬರುತ್ತೆ. ಇವಾಗ ನಾವು ನೆನೆಸಿಟ್ಟಿರುವಂಥ ಗೋಡಂಬಿನ ತೊಗೊಂಡು ಅದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಪೇಸ್ಟ್ ಫುಲ್ಲಿ ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡಿಕೊಂಡು ಇವಾಗ ನಾವು ಗ್ರೇವಿಗೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಏನು ವಾಟ್ರಿ ಇದೆ ಅದನ್ನು ಒಂಚೂರು ಗಟ್ಟಿ ಮಾಡುತ್ತೆ ಗೋಡಂಬಿ ಪೇಸ್ಟು. ಇವಾಗ ಇದನ್ನು ನೀಟಾಗಿ ತಿರುಗಿಸ್ಕೊಳ್ಳೋಣ. ನಾವು ಒಂದು ಹಿಡಿಯಷ್ಟು ಕರೆದಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋಣ. ಮತ್ತು ನೋಡಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ನಿಮ್ಗೆ ಇನ್ನೊಂದು ಮೋಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಕಲರ್ ಗ್ರೇವಿ ಇರುತ್ತೆ, ತುಂಬಾ ಕಲರ್ಫುಲ್ ಆಗಿರುತ್ತೆ. ನಾವು ಎಂಪೈರಲ್ಲಿ ಆಲ್ ಬೇಕಲ್ಲೆಲ್ಲ ತಿನ್ನೋವಂಥ ಏನು ಬಿರಿಯಾನಿ ಇರುತ್ತೋ ಅದೇ ಥರನೇ ಅದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸ್ವಸ್ಥವಾಗಿರುತ್ತೆ ಮನೆಯಲ್ಲಿ ಮಾಡೋದ್ರಿಂದ. ನೋಡಿ ತುಂಬ ಚೆನ್ನಾಗಿದೆ. ಸೊ ಚಿಕನ್ ಎಲ್ಲ ಬೆಂದಿದೆ ಆಲ್ಮೋಸ್ಟ್ ಇದು. ಸೊ ಚಿಕನ್ ಎಲ್ಲ ಬೆಂದಿದ್ರೆ ನಾವು ಇದನ್ನು ಎತ್ತಿ ಸೈಡಿಗೆ ಇಟ್ಬಿಟ್ಟು ಇವಾಗ ಇನ್ನೂ ಒಂದು ಕಡಾಯಿ ತೊಗೊಂಡು ಲೇಯರ್ಸ್ಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿವಾಗ ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಣ್ಣೆ ಹಾಕಿ ಕೆಳಗಡೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ರೌಂಡಾಗಿ ಸ್ಲೈಸ್ ಮಾಡಿರೋವಂಥ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ. ಅದು ಲಾಸ್ಟಲ್ಲಿ ರೋಸ್ಟೆಡ್ ಥರ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ಪ್ರೆಡ್ ಮಾಡೋವಂಥ ಅನ್ನ ಕೂಡ ಕೆಳಗಡೆಯಿಂದ ಸಿಯೋದಿಲ್ಲ. ಅದು ಮೇನ್ ರೀಸನ್ ನಾವು ಈ ಥರ ಆನಿಯನ್ನ ಹಾಕೋದಕ್ಕೆ. ಸೊ ಈಗ ನಾನು ಮೊದಲನೇದಾಗಿ ಅನ್ನ ಏನು ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೋ ಅನ್ನದು ಒಂದು ಫಸ್ಟ್ ಲೇಯರ್ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಅನ್ನ ಲೇಯರ್ ಹಾಕ್ಕೋಬೋದು. ಸೊ ಗ್ರೇವಿ ಜಾಸ್ತಿನೇ ಇದೆ. ಸೊ ನೀವು ಅರ್ಧ kg ಚಿಕನ್ಗೆ ನೀವು ಹತ್ತತ್ರ
1.5ರಿಂದ 2 ಪಾವಷ್ಟು ಹಾಕೋಬೋದು. ನಾನಿವಾಗ ಚಿಕನ್ ಗ್ರೇವಿ ಹಾಕಿ ಅದ್ರ ಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಕರ್ದಿಟ್ಕೊಂಡಿರುವಂಥ ಈರುಳ್ಳಿ ಲೇಯರ್ ಕೊಟ್ಟಿದ್ದೀನಿ. ಮತ್ತು ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಕೇಸರಿ ಹಾಲನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಅದರಿಂದ ರೈಸ್ ಸೈಡಲ್ಲಿರೋ ರೈಸ್ ಎಲ್ಲ ಕಲರ್ ಬರುತ್ತೆ. ಮತ್ತು ನಾನು ರೈಸ್ ಲೇಯರ್ ಹಾಕ್ತಾಯಿದ್ದೀನಿ. ನಾನು ಅದ್ರ ಮೇಲೆ ಇನ್ನೂ ಒಂದು ಲೇಯರು ಅನ್ನನ ಹಾಕ್ತಾಯಿದ್ದೀನಿ. ಸೊ ನಾನು ಕಂಪ್ಲೀಟ್ ರೈಸ್ನ ಹಾಕಿದ್ದೀನಿ ಈಗ. ಮತ್ತು ಇದ್ರ ಮೇಲೆ ನಾವು ಗ್ರೇವಿ ಲೇಯರ್ನ ಹಾಕಬೇಕಾಗತ್ತೆ. ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿದರೆ ಖಂಡಿತ ಇಷ್ಟಪಡ್ತೀರಾ. ಮತ್ತು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಲೇಯರ್ ಹಾಕ್ಕೊಂಡು ಅದ್ರ ಮೇಲೆ ಕರೆದಿಟ್ಕೊಂಡಿರುವಂಥ ಈರುಳ್ಳಿಯ ಲೇಯರ್ನ ಕೊಟ್ಬಿಟ್ಟು ಮತ್ತು ಕೇಸರಿ ಹಾಲನ್ನು ನಾನು ಇದ್ರ ಮೇಲೆ ಸಿಂಪಡಿಸುತ್ತಾ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಇದು 5ರಿಂದ 10 ನಿಮಿಷ ಕುಕ್ ಆದರೆ ಸಾಕು. ನೋಡಿ ತುಂಬ ಚೆನ್ನಾಗಿ ಅನ್ನ ಎಲ್ಲ ಅರಳಿರುತ್ತೆ, ಉದ್ರುದ್ರಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, 100% ರುಚಿಯಾಗಿರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಸೊ ಇದು ಇಂಡಿಯನ್ ಸ್ಟೈಲಲ್ಲಿ ಮೊಘಲೈ ಬಿರಿಯಾನಿ ಮಾಡಿರೋದು. ತುಂಬಾ ರುಚಿಯಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವೇ ನನಗೆ ಕಮೆಂಟ್ ಕೊಡ್ತೀರಾ ತುಂಬ ಟೇಸ್ಟಿಯಾಗಿತ್ತು ಅಂತ. ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮನೇಲಿ ಟ್ರೈ ಮಾಡಿ ಈ ಸಂಡೇ. ಇಷ್ಟ ಆದರೆ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ರೆಸಿಪಿನ ಅವರು ಎಂಜಾಯ್ ಮಾಡಲಿ. ತುಂಬಾ ಧನ್ಯವಾದಗಳು ಇಷ್ಟೊತ್ತು ಪೇಷನ್ಸ್ ಇಟ್ಟು ಈ ರೆಸಿಪಿನ ನೋಡಿ ಟ್ರೈ ಮಾಡಿದ್ದಕ್ಕೆ. ಮನೆ ಮಗಳು ನಾನು ಚಂದನ ರಾಘವೇಂದ್ರ ದೇವರಲ್ಲಿ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ನಿಮ್ಮ ಮನೆಯ ಗೌಡ್ರ ಹುಡುಗಿ ಚಂದನ ರಾಘವೇಂದ್ರ ಮಾಡುವ ಪ್ರಣಾಮಗಳು. ನಮ್ಮ ಮುಂದಿನ ವಿಡಿಯೋನಲ್ಲಿ ನಾನು ನಮ್ಮ ಅತ್ತೆ ಅಮ್ಮವರ ಕೈಯಿಂದ ತುಂಬ ರುಚಿಯಾದಂಥ ಹಳೆ ಶೈಲಿಯ ಮಟನ್ ಬಿರಿಯಾನಿಯನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಅದನ್ನು ಕೂಡ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಹಾಗೂ ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.